ಜಿಲ್ಲೆಯಲ್ಲಿ ಮನೆ ಕಟ್ಟಿ ಬೀದಿಗೆ ಬಿದ್ದ ಕುಟುಂಬ. ಸರ್ಕಾರದಿಂದಲೇ ಅನುಮತಿಯನ್ನ ಕೊಡಲಾಯಿತು, ಸಹಾಯವನ್ನ ಕೂಡ ಮಾಡಲಾಗಿತ್ತು. ಸರ್ಕಾರದಿಂದಲೇ ಇದೀಗ ಧ್ವಂಸ ಮಾಡಲಾಗ್ತಾ ಇದೆ. ಸರ್ಕಾರ ನೆರವಿನಲ್ಲೇ ಕಟ್ಟಿದ ಮನೆ ಮತ್ತೆ ಸರ್ಕಾರದ ಪಾಲಾಗಿದೆ. ಸಕಲೇಶಪುರ ತಾಲೂಕಿನ ಮರಡಿಕೆರೆ ಗ್ರಾಮದಲ್ಲಿ ಕಟ್ಟಿದ್ದಂತಹ ಮನೆ ಗ್ರಾಮ ಪಂಚಾಯಿತಿಯೇ 1,99,000 ರೂಪಾಯಿಯನ್ನ ನೆರವಾಗಿ ನೀಡಿತ್ತು. ಮನೆ ಕಟ್ಟೋದಕ್ಕೆ 10 ಲಕ್ಷ ಸಾಲ ಮಾಡಿ ಮನೆ ಕಟ್ಟಿದಂತಹ ಈ ಸಂದರ್ಭದಲ್ಲಿ ಇದೀಗ ಅರಣ್ಯ ಇಲಾಖೆ ಎಂಟ್ರಿ ಕೊಟ್ಟಿದೆ. ಕಟ್ಟಿರುವ ಮನೆಯ ಜಾಗ ಅರಣ್ಯ ಇಲಾಖೆಯದ್ದು ಅಂತ ಹೇಳಿ ಕಟ್ಟಿದ್ದಂತಹ ಮನೆಯನ್ನ ಧ್ವಂಸ ಮಾಡಿದೆ. ಸರ್ಕಾರಿ ಗೋಮಾಳದಲ್ಲಿ ಮನೆ ಕಟ್ಟೋದಕ್ಕೆ ಅನುಮೋದನೆಯನ್ನ ನೀಡಿದ್ದಂತಹ ಪಂಚಾಯಿತಿ ಪ್ರಿಯಾ ಹಾಗೂ ಜೈಶಂಕರ್ ದಂಪತಿ ಕಟ್ಟಿದ್ದಂತಹ ಮನೆ ಕೆಲವೇ ದಿನಗಳಲ್ಲಿ ಧ್ವಂಸ ಆಗಿದೆ. ನೋಟಿಸ್ ಕೂಡ ಕೊಡದೆ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಯಸಳೂರು ಅರಣ್ಯಾಧಿಕಾರಿಯಿಂದ ಕಟ್ಟಿದ ಮನೆಯನ್ನೇ ನೆಲಸಮ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮನೆ ಕಟ್ಟಿ ಇದೀಗ ಕುಟುಂಬಸ್ಥರು ಬೀದಿಗೆ ಬಿದ್ದು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಧ್ಯಮಗಳ ಎದುರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ 2 ತಿಂಗಳ ಬಾಣಂತಿ ಪ್ರಿಯಾ. ಅನುಮತಿಯನ್ನ ಕೊಡೋದ್ಯಾಕೆ, ಮನೆ ಕಟ್ಟಿದ ಮೇಲೆ ಕೆಡವೋದ್ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೊಟ್ಟಂತಹ ಅನುಮತಿಯ ಮೇರೆಗೆ ಈ ಮನೆ ನಿರ್ಮಾಣ ಆಗಿದೆ. ಬಟ್ ಆದರೆ ಮನೆ ನಿರ್ಮಾಣ ಮಾಡಾದ್ಮೇಲೆ ಇದೀಗ ಸಾಲ ಸೋಲ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ. ಬಟ್ ಆದರೆ 2 ತಿಂಗಳ ಬಾಣಂತಿ ಅನ್ನೋದನ್ನು ಕೂಡ ನೋಡದೆ, ನೋಟಿಸನ್ನು ಕೂಡ ಕೊಡದೆ ಕಟ್ಟಿದ ಮನೆಯನ್ನ ಯಾವ ರೀತಿಯಾಗಿ ನೆಲಸಮ ಮಾಡಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ವಿಡಿಯೋ ಏನಿದೆ ಕರೆಕ್ಟ್ ಆಗಿ ಆ ಟೈಮ್ ಅಲ್ಲಿ ಮನೆ ಶಾಂಕ್ಷನ್ ಆಗಿದೆ. ನಮಗೆ ವರ್ಕ್ ಕಾರ್ಡ್ ಬಂದಿದೆ, ಎಲ್ಲ ಆಗಿ ಪಂಚಾಯತಿಂದಲೇ ಹೋಗ್ಬಿಟ್ಟು ಮನೆಯನ್ನು ಶಾಂಕ್ಷನ್ ಆಗಿರುತ್ತೆ. ವರ್ಕ್ ಕಾರ್ಡ್ ಇಸ್ಕೊಂಡ್ ಬಂದಿದ್ವಿ, ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಕೆಲಸ ಮಾಡೋದು. ಅಷ್ಟೊತ್ತಿಗೆ ಪಿಡಿಒ ಚೇಂಜ್ ಆಗಿದೆ, ಬೇರೆ ಕಡೆ ಅವರು ವರ್ಗಾವಣೆ ಆಗಿದ್ದಾರೆ. ಹೊಸ ಪಿಡಿಒ ಬಂದ್ರು, ಅವರಿಗೆ ಇದು ವಿಷಯ ಸಡನ್ ಗೊತ್ತಾಗಿದೆ, ನಮ್ಗೆ ಬಂದಿಲ್ಲ. ಅವೇನಾಯ್ತು, ಅವರು ಅವಾಗಿನ್ನೂ ಅಡ್ವಾಂಟ್ ಆಗಿರ್ತಲ್ಲ, ಹಂಗಾಗಿ ಅವ್ರಿಗೆ ನಮ್ದು ಏನ್ ಮಾಡಿ ಒಂದು ಮನವಿ ಕೊಡ್ತೀನಿ, ನಮ್ಗೆ ಫಾರೆಸ್ಟ್ ಲ್ಯಾಂಡ್ ಇಲ್ಲ ಗೋಮಾಳನ ಅಂದ್ಬಿಟ್ಟು ನಮಗೊಂದು ಫಾರೆಸ್ಟ್ ಇಂದ ಒಂದು ಲೆಟರ್ ಬರಂಗ ಅವ್ರಿಗೆ ಒಂದು ಮನವಿ ಕೊಡ್ತೀನಿ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಒಂದು ಲೆಟರ್ ಹಾಕ್ಸ್ತಾರೆ. ಲೆಟರ್ ಹಾಕ್ಸಿ 1 ತಿಂಗಳು ಕಾಯ್ತೀನಿ, 2 ತಿಂಗಳು ಕಾಯ್ತೀನಿ. 2024 ನಾ ಕೊಟ್ಟಿರೋದು. 1 ತಿಂಗಳು ಕಾಯ್ತೀನಿ, 2 ತಿಂಗಳು ಕಾಯ್ತೀನಿ. ಏನ್ ಕಾಯ್ದ್ರು ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ.